ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಫ್ರೆಂಡ್ಸ್, ವಿಡಿಯೋ ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗಿದೆ. ಸೊ ಇದು 2018ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 2018. ಸೊ ನೋಡಿ, ಇಲ್ಲಿ 2018ರ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ 290 ವರ್ಷನ್ ಕೋಡ್ ಬಂದು ಇದು ನಾನ್ ಟೆಕ್ KPSC ನಾನ್ ಟೆಕ್ ಎಕ್ಸಾಮ್ದು ಪೇಪರ್ ಆಗ್ತಾ ಹೋಗಿರುತ್ತೆ. ಆ್ಯಂಡ್ ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ ನೋಡಿ, ಈ ಕೆಳಗಿನಲ್ಲಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಡ್ತಾ ಹೋಗಿದ್ದಾರೆ. ಉಪಮ ಅಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ, ದೃಷ್ಟಾಂತ ಅಲಂಕಾರ ಆ್ಯಂಡ್ ಯಮಕ ಅಲಂಕಾರ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಉಪಮ ಅಲಂಕಾರ ಆಗಿರ್ಬೋದು, ಅರ್ಥಾಂತರ ಅಲಂಕಾರ ಆಗಿರ್ಬೋದು, ಅಥವಾ ದೃಷ್ಟಾಂತ ಅಲಂಕಾರ ಆಗಿರ್ಬೋದು, ಇದೆಲ್ಲ ಒಂದು ಗುಂಪಿಗೆ ಸೇರ್ತಕ್ಕಂಥದ್ದು. ಇಟ್ ಮೀನ್ಸ್ ನೋಡಿ, ಇಲ್ಲಿ ಅಲಂಕಾರಗಳು ಅಂತ ನಾವು ಹೇಳ್ತಾ ಹೋದಾಗ ಅಲಂಕಾರದಲ್ಲಿ 2 ವಿಧ ಬರುತ್ತೆ. ಒಂದು ಶಬ್ದ ಅಲಂಕಾರ, ಇನ್ನೊಂದು ಅರ್ಥ ಅಲಂಕಾರ. ಸೊ ಶಬ್ದ ಅಲಂಕಾರ ಅಂದರೆ ಶಬ್ದಗಳನ್ನು ಒಂದು ಪದಗಳಿರುತ್ತೆ, ಸೊ ಕಿವಿಗೆ ಇಂಪಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಲ್ಲ, ಸೊ ಆ ಥರ ಒಂದು ಶಬ್ದ ಅಲಂಕಾರಗಳು ಬರ್ತಾ ಹೋಗುತ್ತೆ. ಅರ್ಥ ಅಲಂಕಾರ ಅಂದರೆ ಮೀನಿಂಗ್ನ ನಾವು ನೋಡಿ, ಅದರ ಒಂದು ಅರ್ಥವನ್ನು ನೋಡಿ ಅಲಂಕಾರಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಒಂದು ಅಲಂಕಾರಗಳಂತ ಬರ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟ ಹಾಗೆ ಅಲಂಕಾರದಲ್ಲಿ ಶಬ್ದ ಅಲಂಕಾರ, ಅರ್ಥ ಅಲಂಕಾರ 2 ಥರ ಆಯಿತು. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು? ಕ್ವಶನ್ ಬಂದು ಉಪಮ ಅಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ, ದೃಷ್ಟಾಂತ ಅಲಂಕಾರ, ಯಮಕ ಅಲಂಕಾರ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ, ಯಮಕ ಅಂತಕ್ಕಂಥದ್ದು ಏನಿದೆ, ಅನುಪ್ರಾಸ ಯಮಕ, ಚಿತ್ರಕವಿತ್ವ, ವೃತ್ತಾನುಪ್ರಾಸ, ಚೇಕಾನುಪ್ರಾಸ, ಇದೆಲ್ಲ ಒಂದು ಶಬ್ದ ಅಲಂಕಾರದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಉಪಮ, ರೂಪಕ ಮತ್ತು ಅರ್ಥಾಂತರ ಅಲಂಕಾರ ಅಂತ ಕೊಟ್ಟಿದ್ರು. ಸೊ ಅಲ್ವಾ, ನೋಡಿದ್ದು ಉಪಮ, ಅರ್ಥಾಂತ ಮತ್ತು ದೃಷ್ಟಾಂತ ಅಂತ ಕೊಟ್ಟಿದ್ದಾರೆ. ದೃಷ್ಟಾಂತ ಆ್ಯಂಡ್ ಅರ್ಥಾಂತರ, ಉಪಮ, ಇದೆಲ್ಲ ಬಂದು ಅರ್ಥ ಅಲಂಕಾರದ ಒಂದು ವಿಧಗಳಾಗ್ತಾ ಹೋಗುತ್ತೆ. ಆ್ಯಂಡ್ ಯಮಕ ಅಂತಕ್ಕಂಥದ್ದು ಶಬ್ದ ಅಲಂಕಾರದ ಒಂದು ವಿಧ. ಸೊ ಹಾಗಾಗಿ ಆನ್ಸರ್ ನಾವೇನು ತೊಗೊಳ್ಬೇಕಾಗುತ್ತೆ, ಇಲ್ಲಿ ಆಪ್ಷನ್ನು ಆನ್ಸರ್ 4 ಏನಿದೆ ಆಪ್ಷನ್ನು, ಇದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದ ಅಲ್ಲ ಅಂತ ಕೇಳ್ತಾ ಹೋಗ್ತಾರೆ. ಸೊ ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ, ಯಾವುದಂತ ಹೇಳಿದರೆ ಸಮಾನಾರ್ಥಕ ಪದಗಳು, ಪದಗಳ ಅರ್ಥ, ಮೀನಿಂಗ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಈ ಒಂದು ಕ್ವಶನ್ ಇದೆ ನೋಡಿ, ಸೂರ್ಯನಿಗೆ ಸೂಚಕ, ಇಟ್ ಮೀನ್ಸ್ ಸೂರ್ಯನ ಒಂದು ಅರ್ಥವನ್ನು ಕೊಡದೇ ಇರ್ತಕ್ಕಂಥ ಪದ ಯಾವುದು ಅಂತ ಕೇಳಿದರೆ ಇನ, ರವಿ, ತೇಜ. ಓಕೆ, ಇನ, ರವಿ, ತೇಜ ಇದೆ, 3 ಸಹ ಸೂರ್ಯನಿಗೆ ಹತ್ತಿರವಾದಂಥ ಒಂದು ಅರ್ಥ ಅಥವಾ ಸೂರ್ಯನಿಗೆ ಇರ್ತಕ್ಕಂಥ ಈ ಥರ ಪದಗಳು. ಬಟ್ ಭಾನು ಅಂತಕ್ಕಂಥದ್ದು ಆಕಾಶ ಏನಿದೆ, ಸೊ ಇದರಿಂದ ಹೊರತಾಗಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ಈ ಒಂದು ಕ್ವಶನ್ಗೆ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನೆನಪು ಎಂಬ ಪದ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು ಎಂದಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹೀಗೆಯೇ ಜ್ಞಾಪಕ ಎಂಬುದು ಅಂತ ಕೊಡ್ತಾ ಹೋಗ್ತಾರೆ. ಸೊ ನೆನಪುನ ನೆಪ್ಪು ಅಂತ ಹೇಳ್ತಾರಂತೆ ಗ್ರಾಮ್ಯ ಭಾಷೆ ಅಥವಾ ಹಳ್ಳಿ ಭಾಷೆಯಲ್ಲಿ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಹಳ್ಳಿ ಭಾಷೆ ಅಥವಾ ಗ್ರಾಮ್ಯ ಭಾಷೆಯಲ್ಲಿ ನೆನಪುನ ನೆಪ್ಪು ಅಂತ ಹೇಳ್ತಾರೆ. ಹಾಗಾದರೆ ಜ್ಞಾಪಕ ಅಂತಕ್ಕಂಥ ಪದವನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಯಾವ ರೀತಿ ಬಳಸ್ತಾರೆ ಗ್ರಾಮ್ಯ ಭಾಷೆಯಲ್ಲಿ ಅಂತ ಹೇಳ್ತಾ ಹೋಗಿದ್ದಾರೆ. ಜ್ಞಾಪ್ತಿ, ಜಪ್ತಿ, ಜಾಪ್ತಿ, ಗೆಪ್ತಿ. ಸೊ ಗೆಪ್ತಿ. ಸೊ ಆನ್ಸರು ಗೆಪ್ತಿ ಮೀನ್ಸ್ ಜ್ಞಾಪಕ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಹಳ್ಳಿ ಭಾಷೆಯಲ್ಲಿ ನೋಡ್ಬೋದು, ಗೆಪ್ತಿ ಮಡಿಕೋ ಅಂತ ಹೇಳ್ತಾರಲ್ವ. ಸೊ ಆನ್ಸರು ಆಪ್ಷನ್ 3, ಸಾರಿ ಆನ್ಸರ್ 4 ಗೆಪ್ತಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದರೆ, ಸೊ ಇದು ಪ್ರೈಮರಿಲಿ ಇರ್ತಕ್ಕಂಥ ಒಂದು ಪದ್ಯ. ತಿರುಕನ ಕನಸು ಕವಿತೆಯನ್ನು ಬರೆದಂಥ ಕವಿ ಯಾರು? ನಿಜಗುಣ ಶಿವಯೋಗಿ, ದ ರಾ ಬೇಂದ್ರೆ, BM ಶ್ರೀ, ಮುಪ್ಪಿನ ಷಡಾಕ್ಷರಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ತಿರುಕನ ಕನಸನ್ನು ಬರ್ತಕ್ಕಂಥವ್ರು ಮುಪ್ಪಿನ ಷಡಾಕ್ಷರಿಯವರು. ಸೊ ಇವರ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ ಹೋದಾಗ ಇವ್ರನ್ನ ಷಡಾಕ್ಷರ ದೇವ ಅಂತಲೇ ಕರೀತಾರೆ, ಆದರೆ ಇವರಿಗೆ ಮುಪ್ಪಿನ ಷಡಾಕ್ಷರಿ ಅಂತಕ್ಕಂಥ ಒಂದು ಹೆಸರನ್ನು ಸಹ ಬರ್ತಾ ಹೋಗುತ್ತೆ. ನೆಕ್ಸ್ಟು ಆ್ಯಂಡ್ ಇಲ್ಲಿ ಓಂಕಾರ ಅಥವಾ ಪ್ರಣವವನ್ನು ಪಂಚಾಕ್ಷರಿಗೆ ಸೇರಿಸಿದಾಗ ಉಂಟಾಗುವ ಓಂ ನಮ ಶಿವಾಯ ಎಂಬ 6 ಅಕ್ಷರಗಳ, ಇಟ್ ಮೀನ್ಸ್ ಓಂ ನಮ ಶಿವಾಯ 6 ಅಕ್ಷರಗಳ ಮಂತ್ರವನ್ನು ಷಡಾಕ್ಷರಿ ಅಂತ ಕರೀತಾರಂತ ಕೇಳಬಹುದು. ಷಡಾಕ್ಷರಿ ಅದರ ಒಂದು ಮೀನಿಂಗು ಸಹ ಕೇಳ್ತಾ ಹೋಗ್ಬೋದೇನೋ, ಹಾಗಾಗಿ ಈ ಒಂದು ಇನ್ಫಾರ್ಮೇಷನು. ಸೊ ಆ್ಯಂಡ್ ಇವರು ಬಂದು ನಡುಗನ್ನಡದ ಕವಿ. ಸೊ ಹಳಗನ್ನಡ, ನಡುಗನ್ನಡ ಈ ಥರ ಕೇಳ್ತಾ ಹೋಗ್ತಾರಲ್ವ. ಸೊ ಮುಪ್ಪಿನ ಷಡಾಕ್ಷರಿ ಅವರು ಬಂದು ನಡುಗನ್ನಡದ ಕವಿ ಆಗ್ತಾರೆ. ಅವರಿಗೆ ಷಡಾಕ್ಷರ ದೇವ ಅಥವಾ ಮುಪ್ಪಿನ ಷಡಾಕ್ಷರಿ ಅಂತ 2 ಹೆಸರುಗಳು ಇರ್ತಾ ಹೋಗುತ್ತೆ. ಆ್ಯಂಡ್ ಷಡಾಕ್ಷರಿ ಒಂದು ಪದದ ಅರ್ಥ ನೋಡ್ತಾ ಹೋದಾಗ ಓಂ ನಮ್ ಶಿವಾಯ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಗ್ರಂಥಗಳನ್ನ ನೋಡ್ತಾ ಹೋದಾಗ ಮೇಯ್ನಾಗಿ ರಾಜಶೇಖರ ವಿಲಾಸ, ಶಬರಶಂಕರ ವಿಲಾಸ, ಬಸವರಾಜ ವಿಜಯ. ಸೊ ಈ 3 ಗ್ರಂಥಗಳು ಮೇಯ್ನಾಗಿ ಕಂಡು ಬರ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟು, ರಾಜಶೇಖರ ವಿಲಾಸ, ಶಬರಶಂಕರ ವಿಲಾಸ, ಬಸವರಾಜ ವಿಜಯ. ಸೊ
ಇದು ಸಹ ಎಕ್ಸಾಮ್ಸಲ್ಲಿ ಬರ್ತಾನೆ ಇರುತ್ತೆ. ಈ 3 ಗ್ರಂಥಗಳನ್ನ ಕನ್ನಡದ ರಚನೆ ಮಾಡ್ತಾರೆ. ಆ್ಯಂಡ್ ಕವಿಕರ್ಣ ರಸಾಯನ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ರಚನೆ ಮಾಡ್ತಕ್ಕಂಥ ಇನ್ನೊಂದು ಗ್ರಂಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಇವ್ರಿಗಿರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದರೆ ಉಭಯ ಕವಿತಾ ವಿಶಾರದ ಅಂತಕ್ಕಂಥ ಒಂದು ಬಿರುದನ್ನು ಸಹ ಇವ್ರಿಗೆ ಮುಪ್ಪಿನಷ್ಟಾಕ್ಷರಿ ಅವ್ರಿಗೆ ಇರ್ತಕ್ಕಂಥ ಒಂದು ಬಿರುದು. ಸೊ ಇಷ್ಟು ಇವರ ಬಗ್ಗೆ ಒಂದು ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ ಸೊ ಪಂಪ, ಕುಮಾರವ್ಯಾಸ, ಕುವೆಂಪು, ಎಂ ಗೋವಿಂದ ಪೈ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇದು ಸಹ ರಿಪೀಟೆಡ್ ಕ್ವಶನ್, ಎಷ್ಟೊಂದು ಸರಿ ಕ್ವಶನ್ ರಿಪೀಟ್ ಆಗಿದೆ. ಇದು ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈರವರು. ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಿದೆ ಇದಕ್ಕೆ ಆನ್ಸರ್ ಆಲ್ರೆಡಿ ಇಷ್ಟೊಂದು ಸರಿ ಸುಮಾರು ಸರಿ ಬಂದಿದೆ. ಕುವೆಂಪು ಮತ್ತು GS ಶಿವರುದ್ರಪ್ಪ ಇವ್ರು 3 ಜನ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕನ್ನಡ ಗಾದೆಗಳು ಗ್ರಂಥದ ಲೇಖಕರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಕನ್ನಡ ಗಾದೆಗಳು ಅಂತಲೇ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರ ಒಂದು ಲೇಖಕರು ಯಾರು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರು ಹರ್ಮನ್ ಮೋಗ್ಲಿಂಗ್ ಅಂತಕ್ಕಂಥವ್ರು ಈ ಒಂದು ಗ್ರಂಥವನ್ನು ಬರಿತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದು ಗೋರಂದಾಕಾರಕ್ಕೆ ಮಾಡಿದ ಕೂಪಂ, ಇದು ಯಾವ ಅಲಂಕಾರಕ್ಕೆ ಸೇರಿದೆ ಅಂತ ಕೇಳಿದರೆ ಸೊ ಇಲ್ಲಿ ನೋಡಿ ರೂಪಕಾಲಂಕಾರ ಖಂಡಿತ ಬರಲ್ಲ, ಯಾಕಂದರೆ ಉಪಮಾನ ಉಪಮೇಯ 2 ಒಂದೇ ಅಂತ ಹೇಳ್ತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ಉಪಮಾ ಅಲಂಕಾರ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ದೃಷ್ಟಾಂತ ಅಲಂಕಾರ ಅಂತ ಹೇಳಿದಾಗ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ಅಲಂಕಾರನ ನಾವು ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು, ಒಂದು ಎಕ್ಸಾಂಪಲ್ಸ್ನ ಕೊಟ್ಟು ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ದೃಷ್ಟಾಂತ ಅಲಂಕಾರ ಆಗುತ್ತೆ, ಅದು ಬರಲ್ಲ. ಆ್ಯಂಡ್ ಶ್ಲೇಷ ಅಲಂಕಾರ ಅಂತ ಹೇಳಿದಾಗ ಒಂದು ಪದಕ್ಕೆ ನಾನಾ ಅರ್ಥಗಳನ್ನು ಕೊಟ್ಟು ಅಲಂಕಾರದಲ್ಲಿ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ಯಾವುದೊಂದು ಅದನ್ನು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೇ ಬಿಡ್ತೀನಿ ನೋಡಿ. ಸೊ ಅಲಂಕಾರಗಳಲ್ಲಿ ಇಷ್ಟು ಬಂದಿದೆ ಅಲ್ವಾ. ಸೊ ಇದರ ಜೊತೆಗೆ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಸೊ ನೋಡಿ ಅಲಂಕಾರದ ಫಸ್ಟು ಒಂದು ಅಲಂಕಾರ ಗ್ರಂಥ ಅಂದರೆ ನೃಪತುಂಗದ ಆಸ್ಥಾನದ ಶ್ರೀ ವಿಜಯ ಬರೆದಿರ್ತಕ್ಕಂಥ ಒಂದು ಕವಿರಾಜ ಮಾರ್ಗ. ಆ್ಯಂಡ್ 2ನೇದು ಅಂತ ಹೇಳಿದಾಗ ಕಾವ್ಯಾವಲೋಕನ ನಾಗವರ್ಮಂದು. ಸೊ ಆ್ಯಂಡ್ ನೆಕ್ಸ್ಟ್ 3ನೇದು ಅಂತ ಉದಯಾದಿತ್ಯ ಅಲಂಕಾರ, ಉದಯಾದಿತ್ಯನೂ ಬರೆದಿರ್ತಕ್ಕಂಥದ್ದು. ಆ್ಯಂಡ್ 4ನೆಯ ಒಂದು ಅಲಂಕಾರ ಕೃತಿ ಅಂತ ಹೇಳಿದ್ರೆ ಶೃಂಗಾರ ರತ್ನಾಕರ. ಆ್ಯಂಡ್ ಇಷ್ಟು ಸಾಕು, ಇನ್ನು ಮುಂದಕ್ಕೆ ಏನು ಬೇಕಾಗಿರಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಇದ್ರ ಜೊತೆ ನಾವು ನೋಡ್ತಾ ಹೋದಾಗ ಶಬ್ದ ಅಲಂಕಾರನೂ ಅಷ್ಟು ಇದಾಗಿ ಕೇಳಲ್ಲ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅದರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದಾಗ ಅರ್ಥಾಲಂಕಾರದಲ್ಲಿ ಸೊ ಉಪಮಾನ ಅಂತ ಕೊಟ್ಟಾಗ ನಮಗೆ ಉಪಮೇಯ ಮತ್ತು ಉಪಮಾನಗಳವರೆಗೆ ಸಂಬಂಧದಿಂದ ಅಲಂಕಾರ ಅಂತ ನಿರ್ಧಾರವನ್ನು ಮಾಡ್ತಾ ಹೋಗುತ್ತೆ. ಇಟ್ ಮೀನ್ಸ್ ಉಪಮೇಯ ಮತ್ತು ಉಪಮಾನಕ್ಕೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು, ವರ್ಣಿಸಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಸೊ ಅದು ಉಪಮಾನ ಅಲಂಕಾರ ಬರೋದಿಲ್ಲ. ಆ್ಯಂಡ್ ರೂಪಕ ಅಲಂಕಾರ ಅಂತ ಹೇಳಿದಾಗ ಅಲ್ಲೂ ಸಹ ಉಪಮಾನ ಮತ್ತು ಉಪಮೇಯ 2 ಸೇಮ್ ಒಂದೇ ಅರ್ಥ ಅಂತ ಬರ್ತಕ್ಕಂಥದ್ದು. ಸೊ ಅದು ಬರೋದಿಲ್ಲ. ಆ್ಯಂಡ್ ಇಲ್ಲಿ ನಮ್ಗೆ ಕೇಳಿರೋದೇನಂತ ಹೇಳಿದಾಗ ಸೊ ಉತ್ಪ್ರೇಕ್ಷ ಅಲಂಕಾರ. ಸೊ ಆನ್ಸರ್ ಉತ್ಪ್ರೇಕ್ಷ ಅಲಂಕಾರ ಇದೆಯಲ್ಲ, ಸೊ ಅದಕ್ಕೆ ನಾವು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಪದಾರ್ಥ ಅಥವಾ ಸನ್ನಿವೇಶವನ್ನು ಮತ್ತೊಂದನ್ನಾಗಿ ಕಲ್ಪಿಸಿ ಅಥವಾ ಭಾವಿಸಿ ವರ್ಣಿಸುವಂಥ ಒಂದು ಅಲಂಕಾರವನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಮೀನ್ಸ್ ಇಲ್ಲಿ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು. ಸೊ ಸೀತೆಯ ಮುಖ ಕಮಲದಂತೆ ಹರಳಿತು ಅನ್ನೋದು ಉಪಮಾ ಅಲಂಕಾರ. ಬಟ್ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು ಅಂದರೆ ಹೋಲಿಕೆ ಮಾಡಿ ಇನ್ನೊಂದಕ್ಕೆ ಕಲ್ಪಿಸಿ ಭಾವಿಸಿ ಹೇಳ್ತಕ್ಕಂಥದ್ದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದರ ಒಂದು ಅರ್ಥವನ್ನು ನೋಡ್ತಾ ಹೋದಾಗ ಇಲ್ಲಿ ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದು ಗೋರಂದಾರಕ್ಕೆ ಮಾಡಿದ ಕೂಪ ಅಂತಕ್ಕಂಥದ್ದು, ಇದು ಬಂದು ಉತ್ಪ್ರೇಕ್ಷ ಅಲಂಕಾರ ಆಗ್ತಕ್ಕಂಥ ಒಂದು ಅಲಂಕಾರ. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಪ್ರತಿಧ್ವನಿ ಎಂಬ ಪದ ಯಾವುದು ಅಂತ ಕೇಳಿದರೆ ಮರ, ಗಿಡ, ಹಸಿ ಬಿಸಿ, ರಾಮ, ಭೀಮ, ಎತ್ತು, ಗಿತ್ತು. ಸೊ ನೋಡಿ ಇಲ್ಲಿ ಎತ್ತು, ಗಿತ್ತು, ತು ಅಂತಕ್ಕಂಥದ್ದು ಸ್ವಲ್ಪ ಒತ್ತಿ ಹೇಳ್ತೀವಲ್ಲ, ಸೊ ಇದು ಪ್ರತಿಧ್ವನಿಯಾಗಿ ಏಕೋವರ್ಡಾಗಿ ಬರುತ್ತೆ. ಮರ, ಗಿಡ, ಹಸಿ ಬಿಸಿ, ರಾಮ, ಭೀಮ ಇದೆಲ್ಲ ಅಷ್ಟು ಬರಲ್ಲ. ಭೀ ಅಂತಕ್ಕಂಥದ್ದು ಸ್ವಲ್ಪ ಪ್ರತಿಧ್ವನಿಯಾಗಿ ಬರ್ಬೋದು, ಬಟ್ ರಾಮ, ಭೀಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬರಲ್ಲ. ಆ್ಯಂಡ್ ಎತ್ತು, ಗಿತ್ತು, ತು ಅನ್ನೋದು ಸ್ವಲ್ಪ ಏಕೋ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಗಾಣಿಗ ಎಂಬುದು ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ ಮತ್ತು ಪದನಾಮ ಅಂತ ಕೊಡ್ತಾ ಹೋಗಿದ್ರೆ ಸೊ ಗಾಣಿಗ ಮೀನ್ಸ್ ಹೆಣ್ಣೆಯನ್ನು ತೆಗಿತಕ್ಕಂಥನ್ನ ಗಾಣಿಗ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಾವು ಹೇಳಿದ್ವಿ ಅಲ್ವಾ, ಒಂದು ಜಾಬ್ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಂದಿರತಕ್ಕಂಥ ಹೆಸರುಗಳಾಗಿರ್ಬೋದು, ಅವರ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಅವರು ಒಂದು ಕುಂಟ, ಕುರುಡ ಈ ಥರ ಒಂದು ಅರ್ಥಕ್ಕೆ ತಕ್ಕಂತೆ ಹೇಳ್ತೀವಲ್ಲ, ಸೊ ನಾವು ಅನ್ವರ್ಥನಾಮ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 9ಕ್ಕೆ ಆನ್ಸರು 3ನೇದು ಆಪ್ಷನು ಅನ್ವರ್ಥನಾಮ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ. ಸೊ ಗೊತ್ತಿದೆ ಅಲ್ವಾ, ಅಂಕಿತನಾಮ ಅಂದರೆ ನಾವೇ ಇಟ್ಕೊಳ್ತಕ್ಕಂಥದ್ದು ಹೆಸರುಗಳನ್ನ, ರೂಢನಾಮ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು, ಅನ್ವರ್ಥನಾಮ ಅಂತ ಹೇಳಿದಾಗ ಅವರ ಒಂದು ಅರ್ಥಕ್ಕೆ ತಕ್ಕಂತೆ, ಅವರ ಒಂದು ಕೆಲಸಕ್ಕೆ ತಕ್ಕಂತೆ ಅಥವಾ ಅವರ ಒಂದು ಗುಣಕ್ಕೆ ತಕ್ಕಂತೆ ನಾವು ಇರ್ತಕ್ಕಂಥ ಒಂದು ಹೆಸರು.
ಅಂಡ್ ನೆಕ್ಸ್ಟು ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗದು ಎಂಬುದು ಯಾವ ವಾಕ್ಯವಾಗಿದೆ ಅಂತ ಕೇಳಿದರೆ, ಸೊ ತಿನ್ನಲಾಗದು ಎಷ್ಟು ಗೊತ್ತಿದೆ ಅಲ್ವಾ, ತಿನ್ನಲಾಗದು ಅಂತಕ್ಕಂಥದ್ದು ನಿಷೇಧಾರ್ಥಕ. ಸೊ ಇಲ್ಲಿ ನೆಗೆಟಿವ್ ಅಥವಾ ಋಣಾತ್ಮಕ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಿಷೇಧಾರ್ಥಕ ಅಂತ ಹೇಳ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನಲ್ಲಿ ಶುದ್ಧ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಂಪನ್ನೈವತ್ತಾರು, ಚಂಪನ್ನೆತ್ತಾರು, ಚಪನೈವತ್ತಾರು, ಚಂಪನ್ನಾರು. ಸೊ ಇಲ್ಲಿ ನಿಮಗೆ ಒಂದು ಏನಂತ ಅಂದರೆ ದೇಶಗಳು ಅಂತಕ್ಕಂಥದ್ದು ಏನಿದೆ ಇದು ಸರಿಯಾಗಿರ್ತಕ್ಕಂಥ ಇದು. ಸೊ ಸಾಗಲಿ ಇದು ಬರೋದಿಲ್ಲ. ಸೊ ಹಾಗಾಗಿ ನಮಗೆ ನೇರವಾಗಿ ಆನ್ಸರ್ ಏನಂತಂದರೆ ಫಸ್ಟ್ ಒಂದು ಚಪ್ಪನ್ವೈವತ್ತಾರು ದೇಶಗಳು ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು. ಈ ಉಕ್ತಿಯ ವಿದ್ವಾಂಸರು ಯಾರು ಅಂತ ಕೇಳಿದರೆ, ಅಂದರೆ ಈ ಒಂದು ಸಾಲನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಸೊ ಆನ್ಸರ್ ಒಂದು ಆಪ್ಷನ್ 4 ದಂಡಿಯವರ ಒಂದು ಸಾಲುಗಳು. ಆ್ಯಂಡ್ ನೆಕ್ಸ್ಟು ನ್ಯಾಯ ನಾಮ ಈ ವರ್ಣಗಳು ಜನಿಸುವ ಸ್ಥಳ ಯಾವುದು ಅಂತ ಕೇಳ್ತಾರೆ. ಕಂಠೋಸ್ತ್ಯ, ಮೂರ್ಧನ್ಯ, ದಂತೋಸ್ತ್ಯ, ನಾಸಿಕ ಅಂತ ಕೊಡ್ತಾ ಹೋಗಿದ್ರೆ, ಸೊ ನಮ್ಗೆ ಗೊತ್ತಿದೆ. ಸೊ 5 ಏನಿದೆ, ಸೊ ಇದನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಮೀನ್ಸ್ ಅನುನಾಸಿಕ ಮೀನ್ಸ್ ಮೂಗಿನ ಸಹಾಯದಿಂದ, ನಾಸಿಕ ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳು. ಸೊ ಹಾಗಾಗಿ ಆಪ್ಷನ್ 4 ನಾಸಿಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೂರ್ಯ, ಸುಗ್ಗಿ, ವಸ್ತ್ರ, ಅಕ್ಕರ, ಶಸ್ತ್ರ, ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಕೇಳ್ತಾ ಹೋಗ್ತಾರೆ. ಸೊ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿದಾಗ ನಿಮ್ಗೆ ಗೊತ್ತೇ ಇರುತ್ತೆ ಯಾವುದಂತ ಹೇಳಿದ್ರೆ, ಸೊ ಇಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳ್ತಾ ಹೋದಾಗ ನಮ್ಗೆ ಗೊತ್ತಿದೆ ಅದೇ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಒತ್ತಕ್ಷರ ಬರ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಶಸ್ತ್ರ ಆ್ಯಂಡ್ ವಸ್ತ್ರ ಬರೋದಿಲ್ಲ, ಆ್ಯಂಡ್ ಅಕ್ಕರ, ಸುಗ್ಗಿ ಓಕೆ ಈ ಒಂದು ವಸ್ತ್ರ ಬರೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಲೆಕ್ಕಿಗ ಪದದಲ್ಲಿರುವ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಕೇಳ್ತಾ ಹೋಗ್ತಾರೆ. ಸೊ ಲೆಕ್ಕಿಗ ಮೀನ್ಸ್ ಇಲ್ಲಿ ಲಾಸ್ಟಲ್ಲಿ ಗಾ ಬಂದಿದೆ ನೋಡಿ, ಇದು ಗಾ ಏನಿದೆ ಇದು. ಸೊ ಈ ಗಾ ಆಗಿರ್ಬೋದು, ದನ, ಇಪೆ, ಪೂ, ಮೇ, ಗಾರ, ವಂತ, ಸೊ ವಂತ ಈ ಥರ ಬಂದರೆ ಅವು ತದ್ದಿತಂತ ನಾಮಪದದ ಒಂದು ಪ್ರತ್ಯಯಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಲೆಕ್ಕಿಗ, ಗಾರ, ಕಾರ, ವಂತ, ಸೊ ಈ ಥರ ಬಂದರೆ ತದ್ದಿತಂತ ನಾಮಪದ. ಇಲ್ಲಿ ನಾಮ ವಿಭಕ್ತಿ ಬರೋದಿಲ್ಲ, ಆ್ಯಂಡ್ ಅಖ್ಯಾತನೂ ಆಗೋದಿಲ್ಲ. ಕೃದಂತ ಅಂತ ಹೇಳ್ತಾ ಹೋದಾಗ ಅದು ಕ್ರಿಯಾಪದಕ್ಕೆ ಬರುತ್ತೆ. ಸೊ ಇದು ಲೆಕ್ಕಿಗ, ಇದು ಬಂದು ನಾಮಪದ, ತದ್ದಿತಂತ ನಾಮಪದ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು, ಹಾ ರಾಮ ಎಂಬುದು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಹೆಸ್ ಅಂತ ಏನು ಕೊಟ್ಟಿದ್ದಾರೆ, ಈ ಒಂದು ಹೆಸ್ಸು ಹ್ರಸ್ವಸ್ವರ ಅಂದರೆ ನಮ್ಗೆ ಗೊತ್ತಿದೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಹ್ರಸ್ವಸ್ವರ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದೀರ್ಘ ಸ್ವರ ಅಂತ ಹೇಳಿದರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳು. ಪ್ಲುತಸ್ವರ ಅಂತ ಹೇಳಿದಾಗ 2ಕ್ಕಿಂತ ಹೆಚ್ಚಿನ ಮಾತ್ರೆಯಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಅದು ಎಸ್ ಅಂತಕ್ಕಂಥ ಒಂದು ಇದರಿಂದ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಪ್ಲುತ ಸ್ವರ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆನ್ಸರು 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೊ ನೋಡಿ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ಕೃತಿಗಳು ಮತ್ತು ಲೇಖಕರನ್ನ ಕೊಡ್ತಾ ಹೋಗ್ತಾರೆ. ಸೊ ಇದಂತೂ ತುಂಬ ಈಸಿ ಇದೆ, ಯಾಕಂದರೆ ಕುಸುಮಬಾಲೆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಂದುಕೊಟ್ಟಂಥ ಕೃತಿ. ಸುಮಾರು ಈಗೇನು ಪೇಪರ್ಗಳನ್ನ ಸಾಲ್ವ್ ಮಾಡಿದ್ವಿ, ಅದರಲ್ಲಿ ಸುಮಾರು ಸರಿ ಬಂದಿರತಕ್ಕಂಥ ಕ್ವಶನ್ನು. ಸೊ ನಮ್ಗೆ ಗೊತ್ತಿದೆ ಕುಸುಮಬಾಲೆ ಅಂತಕ್ಕಂಥ ದೇವೇಂದ್ರ ಮಹಾದೇವನವರ ಒಂದು ಕೃತಿ. ಸೊ ಇದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸಹ ತಂದುಕೊಡ್ತು ಅಂತ. ಸೊ ಆ್ಯಂಡ್ ಪಿ ಲಂಕೇಶ್ ಅವ್ರದ್ದು ಅವ್ವ ಅಂತಕ್ಕಂಥದ್ದು ಈ ಲಾಸ್ಟ್ ಒಂದು ಪದ್ಯದಲ್ಲಿ ಒಂದು ಕ್ವಶನ್ ಬಂದಿತ್ತು. ಅವ್ವ ಅಂತಕ್ಕಂಥ ಒಂದು ಪದ್ಯದ ಸಾಲುಗಳನ್ನು ಕೊಟ್ಟು ಇದು ಯಾರ ಒಂದು ಕೃತಿ ಅಥವಾ ಸಾಲುಗಳು ಬರೆದಿರ್ತಕ್ಕಂಥದ್ದು ಸಹ ಕೊಟ್ಟಿದ್ರು. ಸೊ ಪಿ ಲಂಕೇಶ್ ಅವ್ರದ್ದು ಅವ್ವ ಅಂತಕ್ಕಂಥದ್ದು ಗೊತ್ತಿದೆ, ದೇವೇಂದ್ರ ಮಹಾದೇವ ಕುಸುಮಬಾಲೆ ಅಂತ ಗೊತ್ತಿದೆ. ಆ್ಯಂಡ್ ಸಿದ್ಧಲಿಂಗಯ್ಯ ಅಂತಕ್ಕಂಥದ್ದು ಏನಿದೆ, ಸೊ ಇವ್ರದ್ದು ನಮಗೆ ಗೊತ್ತಿದೆ, ಸಾವಿರಾರು ನದಿಗಳು. ಸೊ ಹಾಗಾಗಿ ನಮಗೆ ಇಲ್ಲಿ ಆನ್ಸರ್ ಯಾವುದಂತ ಗೊತ್ತಾಯಿತು. ಸೊ ಇಲ್ಲಿ ಡಿಗೆ ಒಂದು ಕುಸುಮಬಾಲೆ ಇದು, ಸೊ ಇದು ಬರೋದಿಲ್ಲ. ಓಕೆ, ಆ್ಯಂಡ್ ಪಿ ಲಂಕೇಶ್ 3ನೇದು 2ನೇ ಆಪ್ಷನ್ ಏನಿದೆ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ ಪಿ ಲಂಕೇಶ್ ಬಂದು ಅವ್ವ 2ನೇದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ನಮಗೆ ಆನ್ಸರ್ ಬರ್ತಾ ಇಲ್ಲಿ 2 ಫಸ್ಟ್ ಏನಿದೆ ಎ ಕೆ ರಾಮಾನುಜನ್ ಬಂದು ಆಪ್ಷನ್
4 ಹೊಕ್ಕಳಲ್ಲಿ ಹೂವಿಲ್ಲ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ಸಿದ್ಲಿಂಗಯ್ಯವ್ರು ಬಂದು ಸಾವಿರಾರು ನದಿಗಳು. ಸೊ ಇದು 3ನೇದು 2ನೇದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ನಮಗೆ ಏನು ಆನ್ಸರ್ ಗೊತ್ತಿದೆ ಫಸ್ಟ್ ಆದರೆ ನಾವು ಮ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹೀಗಾಗಿ ಆನ್ಸರು ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಹೀಗಿದೆ, ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಭಾವಗೀತೆ, ಯುಗಳಗೀತೆ, ಚುಟುಕು, ರಗಳೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ, ಸೊ ಅಂದರೆ ನವೋದಯ ಕಾಲದಲ್ಲಿ ಜಾಸ್ತಿ ಯಾವುದಕ್ಕೆ ಒತ್ತನ್ನು ಕೊಡ್ತಾರೆ ಅಂತ ಕೇಳ್ತಾರೆ ಇಲ್ಲಿ. ಸೊ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನವೋದಯ, ನವ್ಯ ಮತ್ತು ಬಂಡಾಯ. ಸೊ ಈ ಥರ ಎಲ್ಲ ಬರ್ತಾ ಹೋಗಿತ್ತು. ಅದರಲ್ಲೂ ಒಂದು ಕ್ವಶನ್ ಕೊಟ್ಟಿದ್ರು. ಸೊ ಇದರಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಯಾವ ಥರ ಕ್ವಶನು, ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿಯ ಪ್ರಕಾರ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಭಾವಗೀತೆ, ಅದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಕೀಲಕ ಎಂಬುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೀಲಕ ಅಂದರೆ ಇದು ಸಂವತ್ಸರಕ್ಕೆ ಸಂಬಂಧಪಟ್ಟಂಥ ಒಂದು ಪದ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಓ ದೇವರೇ ಕಾಪಾಡು, ಇಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಓ ಅಂತಕ್ಕಂಥದ್ದು ಸಂಧಿ ಪದ ಅಲ್ಲ, ದೇವರೇ ಅಂತಕ್ಕಂಥದ್ದನ್ನ ನಾವು ಬಿಡಿಸಿ ಬರೆಯೋದಕ್ಕಾಗಲ್ಲ. ಆ್ಯಂಡ್ ಕಾಪಾಡು ಅಂತಕ್ಕಂಥದ್ದು ಸಹ ಇಲ್ಲಿ ಸಂಧಿ ಪದ ಆಗೋದಿಲ್ಲ. ಸೊ ಹಾಗಾಗಿ ಇದು ಪ್ರಕೃತಿ ಭಾವಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಯಾವುದು ಬರೋದಿಲ್ಲ. ಪ್ರಕೃತಿ ಭಾವ ಪದವನ್ನು ಬಿಡಿಸಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಆರ್ಯ ಪದದ ತತ್ಸಮ ರೂಪ ಏನಂತ ಕೇಳಿದರೆ ಆಚಾರ್ಯ, ಅಜ್ಜ, ತಾತ, ಅಜ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆರ್ಯ ಪದ ತತ್ಸಮ ರೂಪ ಅಜ್ಜ ಅಂತಕ್ಕಂಥದ್ದು. ಸೊ ಕಾರ್ಯ, ಕಜ್ಜ ಕೇಳಿರ್ಬೋದು, ಕಾರ್ಯ, ಕಜ್ಜ. ಸೊ ಅದೇ ರೀತಿ ಆರ್ಯ, ಅಜ್ಜ. ಆ್ಯಂಡ್ ನೆಕ್ಸ್ಟು 22ನೇ ಕ್ವಶನ್ ಹೀಗಿದೆ, ಮುಸುರೆಯ ಪಾತ್ರೆಯನ್ನು ಹುಡಿ ಮಣ್ಣಿನಲ್ಲಿ ತಿಕ್ಕಿದರೆ ಮಸಿ ಹೋಗುತ್ತದೆ. ಇಲ್ಲಿ ಹುಡಿ ಮಣ್ಣು ಎಂಬುದು ಯಾವ ಸಮಾಸ ಅಂತ ಕೇಳಿದರೆ, ನೋಡಿ ಇಲ್ಲಿ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ವಿಶೇಷವಾಗಿರಬೇಕು, ಎರಡು ಪ್ರಧಾನವಾಗಿರಬೇಕು, ಎರಡು ನಾಮಪದಗಳಾಗಿರಬೇಕು. ಆದರೆ ಇಲ್ಲಿ ಕೇಳೋದೇನೆ ಹುಡಿ ಮಣ್ಣು. ಹುಡಿ ಅಂತಕ್ಕಂಥದ್ದು ಒಂದು ವಿಶೇಷಣ, ಮಣ್ಣಿನ ಒಂದು ವಿಶೇಷತೆ. ಅದು ಹುಡಿ ಅಂತಕ್ಕಂಥದ್ದು ಮಣ್ಣಿನ ಒಂದು ವಿಶೇಷತೆ, ವಿಶೇಷಣ ಪದ ಅಂತ ಹೇಳ್ಬಹುದು. ಸೊ ಹಾಗಾಗಿ ನಮಗೆ ಇಲ್ಲಿ ಕರ್ಮಧಾರ್ಯ ಸಮಾಸ. ಸೊ ಪೂರ್ವ ಪದ ಏನಿದೆ ಇದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಕರ್ಮಧಾರ್ಯ ಸಮಾಸ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, ಬಲರಾಮನು ಕೃಷ್ಣನು ಕಂಸನ ಪಟ್ಟಣಕ್ಕೆ ಹೊರಟರು. ಇಲ್ಲಿರುವ ಊ ಎಂಬುದು ಯಾವ ಅವ್ಯಯವಾಗಿದೆ ಅಂತ ಕೇಳಿದರೆ, ಸೊ ಅನುಕರಣೆ. ಸೊ ಅನುಕರಣೆಗೆ ಬರೋದಿಲ್ಲ, ಬಿಕಾಸ್ ಅನುಕರಣೆ ಪದ ಅಲ್ವೇ ಅಲ್ಲ ಊ ಅಂತಕ್ಕಂಥದ್ದು. ಆ್ಯಂಡ್ ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಇಲ್ಲಿ. ಸೊ ಯಾಕಂದರೆ ಆಶ್ಚರ್ಯ ಸೂಚಕ ಇಲ್ಲಿ ಆಶ್ಚರ್ಯನ ವ್ಯಕ್ತಪಡಿಸಬೇಕಾಗುತ್ತೆ. ಸೊ ಅದು ಬರೋದಿಲ್ಲ. ಆ್ಯಂಡ್ ಅನುಸರ್ಗ ಅಂತ ಹೇಳಿದಾಗ ಸೊ ಅನುಸರ್ಗನೂ ಸಹ ಬರೋದಿಲ್ಲ. ಆ್ಯಂಡ್ ಸಂಬಂಧ ಸೂಚಕ ಎಸ್ ಅಲ್ವಾ, ಬಲರಾಮನು ಕೃಷ್ಣನು ಇಬ್ಬರಿಗೂ ಸಹ ಒಂದು ಸಂಬಂಧವನ್ನು ಸೂಚಿಸಿ ಕಂಸನ ಪಟ್ಟಣಕ್ಕೆ ಹೊರಟರು ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ಸಂಬಂಧ ಸೂಚಕ, ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೇಳಿದರೆ, ಬಳೆ ಎಂಬ ಧಾತುವಿನ ಭಾವವಾಚಕ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಬಳೆ ಎಂಬ ಧಾತುವಿನ ಭಾವವಾಚಕ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ಸ್ ಗೊತ್ತಿರೋರು ಯಾರಾದ್ರೂ ಕಮೆಂಟ್ ಮಾಡಬಹುದು. ಬಟ್ ಇಲ್ಲಿ ಬಳವಿ ಅಂತಕ್ಕಂಥ ಆನ್ಸರ್ನ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಸರಿಯಾದಂಥ ಒಂದು ಆನ್ಸರು ಯಾರಿಗೆ ಗೊತ್ತಿರುತ್ತೋ ಅವ್ರು ಮೆನ್ಷನ್ ಮಾಡ್ತಾ ಹೋಗಿ, ಅಥವಾ ಅದರ ಒಂದು ಎಕ್ಸ್ಪ್ಲನೇಷನ್ ಸಹ ಕೊಡ್ತಾ ಹೋಗಬಹುದು, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ನೆಕ್ಸ್ಟ್, ಜನಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಜನಜನಿತ ಅಂತ ಅಂದರೆ ಪ್ರಚಲಿತವಾಗಿರ್ತಕ್ಕಂಥದ್ದು, ಜನರ ಬಾಯಿಂದ ಜನರಿಗೆ ಪ್ರಚಲಿತವಾಗಿರ್ತಕ್ಕಂಥದ್ದನ್ನ ನಾವು ಜನಜನಿತ ಅಥವಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಅಂತ ಹೇಳ್ಬಹುದು. ಸೊ ಅದಕ್ಕೆ ಒಂದು ಆಪೋಸಿಟ್ ಅಥವಾ ವಿರುದ್ಧಾರ್ಥಕ ಪದ ಅಪ್ರಚಲಿತ. ಸೊ ಪ್ರಚಲಿತ ಅನ್ನೋದು ಜನಜನಿತ, ಪ್ರಸ್ತುತ ಅಂತಕ್ಕಂಥದ್ದು ಅದಕ್ಕೆ ಅದು ಸಮ ಬರೋದಿಲ್ಲ, ಆ್ಯಂಡ್ ಜೀವಿತ ಆಗೋದಿಲ್ಲ. ಜನಜನಿತಗೆ ಆಪೋಸಿಟ್ಟು ಅಥವಾ ವಿರುದ್ಧ ಪದ ಅಪ್ರಚಲಿತ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಇತ್ತೀಚಿನ ಕಾದಂಬರಿ ಯಾವುದು ಅಂತ ಕೇಳಿದರೆ ಸೀತಾಯಣ, ರಾಮಾಯಣ, ಉತ್ತರಾಯಣ, ಗ್ರಾಮಾಯಣ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಒಂದು ಕಾದಂಬರಿ ಉತ್ತರಾಯಣ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೊ ನೋಡಿ ಕ್ವಶನ್ ಹೀಗಿದೆ. ಸೊ ಇಲ್ಲಿ ಬರೆದಿರ್ತಕ್ಕಂಥ ಸಾಲುಗಳನ್ನು ಕೊಟ್ಟಿದ್ದಾರೆ, ಮತ್ತು ಆ ಸಾಲುಗಳನ್ನು ಬರೆದವ್ರು ಯಾರು ಅಂತಕ್ಕಂಥ ಲೇಖಕರನ್ನ ಕೊಡ್ತಾ ಹೋಗ್ತಾರೆ. ಇದು ಸಹ ಏನು ಟಫ್ ಅಂತ ಏನಿದೆ. ಇದು ತುಂಬಿ ಆಡಿವೆನು, ಯಾವ ಮೋಹನ ಮುರುಳಿ ಕರೆಯಿತೋ, ನಾನು ಬಡವಿ ಆತ ಬಡವ, ಉದಯವಾಗಲಿ ನಮ್ಮ ಚಿಲುವ ಕನ್ನಡ ನಾಡು. ಸೊ ಎಲ್ಲ ಗೊತ್ತಿರ್ತಕ್ಕಂಥ ಲೈನ್ಗಳೇ, ಇಲ್ಲಿ ಯಾವುದು ಟಫ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದೂ ಇಲ್ಲ. ಸೊ ನೋಡಿ ಇಲ್ಲಿ ಎದೆ ತುಂಬಿ ಹಾಡುವೆನು ಅಂತಕ್ಕಂಥದ್ದು ಏನಿದೆ, ಸೊ ಇದು G.S. ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥದ್ದು.
ಆ್ಯಂಡ್ ಯಾವ ಮೋಹನ ಮುರುಳಿ ಕರೆಯಿತು ಅಂತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರ್ ಅವ್ರದ್ದು. ನಾನು ಬಡವಿ ಆತ ಬಡವ ಅಂತಕ್ಕಂಥದ್ದು ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಉದಯವಾಗಲು ನಮ್ಮ ಚೆಲುವ ಕನ್ನಡ ನಾಡು ಬಂದು ಹುಯಿಲಗೋಳ ನಾರಾಯಣ ರಾಯರು ಬರೆದಿರ್ತಕ್ಕಂಥ ಒಂದು ಸಾಲುಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಏನಿದೆ 4, 3, 2, 1 ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ, ಸೊ ನಾವು ನೋಡಿದ್ವಿ ಈಗ ಒಂದು ಪೇಪರಲ್ಲಿ. ಸೊ ಅಲ್ಲೆಲ್ಲ ಕೊಟ್ಟಿದ್ರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಿನ ಅಧ್ಯಕ್ಷರವರು, ಮತ್ತು ಯಾವ ಒಂದು ಸ್ಥಳದಲ್ಲಿ ನಡೆಯಿತು, ಮತ್ತು ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು, ಮತ್ತು ಮೊದಲ ಮಹಿಳಾ ಅಧ್ಯಕ್ಷರು ಯಾರು. ಸೊ ಈ ಥರ ಎಲ್ಲ ಹೇಳ್ತಾ ಹೋಗ್ತಾರೆ. ನೋಡಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷ ಬಂದು ಜಯದೇವಿ ತಾಯಿ ಲಿಗಾಡೆ ಅವರು. ಬಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಬಂದು ನಂಜುಂಡಯ್ಯರವರು ಬರ್ತಾ ಹೋಗ್ತಾರೆ, ನಂಜುಂಡಯ್ಯ ಅಂತಕ್ಕಂಥವ್ರು. ಆ್ಯಂಡ್ ಈಗ 87ನೇದು ನಡಿಬೇಕು. ಸೊ ಅದನ್ನು ನಡೆದಿಲ್ಲ, 87 ಲಾಸ್ಟ್ ಇದೆಲ್ಲ ನೀಡಿದೆ, ಮಂಡ್ಯದ ನಡಿಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಜೋಶಿ ಅವರು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಧ್ಯಕ್ಷರು. ಬಟ್ ಅದು ಇನ್ನೂ ನಡೆದಿಲ್ಲ. ಸೊ ಹಾಗಾಗಿ ನಾವು ನಡೆಯೋ ತನಕ ಅದ್ರ ಬಗ್ಗೆ ನಾವು ಮಾತಾಡೋ ಇದು ಇಲ್ಲ. 87ರಲ್ಲಿ ನಡೀತಕ್ಕಂಥದ್ದು, ಈಗ ಮಂಡ್ಯದಲ್ಲಿ ನಡೀತಕ್ಕಂಥದ್ದು. ಸೊ ಅದ ಸ್ಥಳನ ನೀವು ತಿಳ್ಕೊಳ್ತಾ ಹೋಗಿ. ಬಟ್ ಯಾಕಂದರೆ ಸುಮಾರು ಎಕ್ಸಾಮಲ್ಲಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕ್ವಶನ್ಸ್ಗಳು ಡೆಫಿನೆಟಾಗಿ ಕೇಳ್ತಾರೆ. ಸೊ ಹಾಗಾಗಿ 87ನೇದು ಬಂದು ಮಂಡ್ಯದಲ್ಲಿ ಜೂನಲ್ಲಿ ನಡೆಯುತ್ತೆ, ಇನ್ನು ನಡೆದಿಲ್ಲ ಅದು. ಆ್ಯಂಡ್ 86ನೇದು ಏನಿದೆ, 86 ಬಂದು ಹಾವೇರಿಲಿ ನಡೀತು. ಇದರ ಒಂದು ಅಧ್ಯಕ್ಷರು ಅಂತ ಹೇಳಿದಾಗ ದೊಡ್ಡರಂಗೇಗೌಡರು ಅಂತಕ್ಕಂಥವ್ರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸೊ ಇಷ್ಟು ಇನ್ಫಾರ್ಮೇಷನ್. ಬಟ್ ಇದರ ಮೊದಲ ಅಧ್ಯಕ್ಷರು ನಂಜುಂಡಯ್ಯ ಆ್ಯಂಡ್ ಮೊದಲ ಮಹಿಳಾ ಅಧ್ಯಕ್ಷರು ಬಂದು ಜಯದೇವಿ ತಾಯಿ ಲಿಗಾಡೆಯವರು. ನೆಕ್ಸ್ಟ್ ಶ್ರೀ SR ಕಂಠಿಯವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದರು ಅಂತ ಹೇಳಿದ್ದಾರೆ. ಸೊ ಅಂದರೆ SR ಕಂಠಿಯವರು ರಾಜ್ಯದ ಕವಿಗಳ, ರಾಜ್ಯಪಾಲರ, ಮುಖ್ಯಮಂತ್ರಿಗಳ ಇಮೇಲ್ನ ಯಾವುದು ಅಲ್ಲ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಹೇಳ್ಬಹುದು. ನೆಕ್ಸ್ಟು ಪಗಾರ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳಿದರೆ, ಸೊ ಪಗಾರ ಅಂತಕ್ಕಂಥ ವರ್ಡು ಯಾವ ಒಂದು ಭಾಷೆ ಅಂತ ಹೇಳಿದಾಗ ಪೋರ್ಚುಗೀಸ್. ಆಪ್ಷನ್ 3 ಪೋರ್ಚುಗೀಸ್ ಪದ. ಆ್ಯಂಡ್ ನೆಕ್ಸ್ಟು ಸೊ ಸೇಮ್ ಕೊಟ್ಟಿದ್ದಾರೆ. ಇರುವುದೆಲ್ಲೋ ಬಿಟ್ಟು ಇರುವುದರ ಕಡೆಗೆ ಹರಿಯುವುದೇ ಮನ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು. ಸೊ ಈ ಒಂದು ಸಾಲುಗಳನ್ನು ಬರ್ತಿರ್ತಕ್ಕಂಥವ್ರು ಯಾರು ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆ ಹರಿಯುವುದೇ ಮನ ಅಂತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರ್ ಅವರ ಒಂದು ಸಾಲು. ಆ್ಯಂಡ್ ನೆಕ್ಸ್ಟು ಮೃಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಕ್ಕಂಥದ್ದು ಬೇಂದ್ರೆಯವರದು. ಆ್ಯಂಡ್ ನೆಕ್ಸ್ಟು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತಕ್ಕಂಥದ್ದು ಕುವೆಂಪುರವರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು ಅಂತಕ್ಕಂಥದ್ದು KS ನರಸಿಂಹಸ್ವಾಮಿ ಅವ್ರದ್ದು ಸಾಲುಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು 3, 4, 1, 2 3, 4, 1, 2 ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ, ಕಾವ್ಯನಾಮ ಮತ್ತು ಅವರ ಮೂಲ ಹೆಸರನ್ನು ಕೊಟ್ಟಿದ್ದಾರೆ. ಸೊ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸೊ ಅವರ ಒಂದು ಕಾವ್ಯನಾಮಗಳು ಮತ್ತು ಮೂಲ ಹೆಸರು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬಂದಿದೆ. ಸೊ ಅದು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ನೋಡಿ, ಭಾರತಿ ಸುತ, ಮಧುರ ಚೆನ್ನ, ಆನಂದಕಂದ, ಆದ್ಯ ರಂಗಾಚಾರ್ಯ. ಸೊ ಇದರಲ್ಲಿ ಮೇಯ್ನಾಗಿ ನಮಗೆ ತುಂಬ ಗೊತ್ತಿರ್ತಕ್ಕಂಥ ವರ್ಡ್ ಅಂದರೆ ಆನಂದಕಂದ ಅಲ್ವಾ. ಸೊ ಬೆಟಗೆರೆ ಕೃಷ್ಣ ಶರ್ಮರವರೊಂದು ಆನಂದಕಂದ ಅಂತಕ್ಕಂಥದ್ದು ಕಾವ್ಯನಾಮ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸೊ ನಾವಿಲ್ಲಿ ನೋಡ್ತಾ ಹೋದಾಗ ಭಾರತಿ ಸುತ ಅಂತಕ್ಕಂಥದ್ದು SR ನಾರಾಯಣರಾವ್ ಅವ್ರದ್ದು. ಆ್ಯಂಡ್ ಮಧುರ ಚೆನ್ನ ಅಂತಕ್ಕಂಥದ್ದು ಚೆನ್ನ ಮಲ್ಲಪ್ಪ ಗಲಗಲಿ. ಆ್ಯಂಡ್ ಆನಂದಕಂದ ಬಂದು ಬೆಟಗೆರೆ ಕೃಷ್ಣ ಶರ್ಮ. ಆ್ಯಂಡ್ ಆದ್ಯ ರಂಗಾಚಾರ್ಯ ಬಂದು ಶ್ರೀರಂಗ. ಸೊ ಇಲ್ಲಿ ಕೆಲವೊಂದು ಟ್ರಿಕ್ಗಳು ಏನಂತ ಹೇಳಿದ್ರೆ, ಆದ್ಯ ರಂಗ ಅಂತ ಏನಿದೆ ರಂಗ, ಸೊ ಅವರ ಒಂದು ಹೆಸರುಗಳೆಲ್ಲ ಇದ್ಬಿಡುತ್ತೆ ಆಯಿತಾ. ಆ್ಯಂಡ್ ನೆಕ್ಸ್ಟು ಭಾರತಿ ಸುತ ಬಂದು ನಾರಾಯಣರಾವು. ನೆಕ್ಸ್ಟ್ ಮಧುರ ಚೆನ್ನ ಅಂತ ಏನಿದೆ, ಸೊ ಚೆನ್ನ ಮಲ್ಲಪ್ಪ ಗಲಗಲಿ ಚೆನ್ನ. ಸೊ ನೋಡಿ ಈ ಥರ ಕಾವ್ಯನಾಮಗಳು ಸಹ ಅವರ ಒಂದು ಹೆಸರನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕುವೆಂಪು ಆಗಿರ್ಬೋದು. ಸೊ ನಾವು ನೋಡಿರ್ಬೋದು ಈ ಥರ ಕೆಲವೊಂದು ಚೇಂಜಸ್ ಇರುತ್ತೆ, ಕೆಲವೊಂದು ಅವರ ಒಂದು ಹೆಸರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಆನ್ಸರ್ ಬಂದಿದ್ದಕ್ಕೆ ನಾವು ಭಾರತಿ ಸುತ ಬಂದು ನಾರಾಯಣರಾವ್ 4ನೇ ಆಪ್ಷನ್ನು
ಸೊ ಇದು 4ನೇ ಆಪ್ಷನು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ BMC ಇದನ್ನು ವಿಸ್ತರಿಸಿ ಬರೆಯಿರಿ. ಸೊ ಅದೇ ಸೇಮ್ ನಾನು ಹೇಳಿದ ಕಾವ್ಯನಾಮ ಅದರಲ್ಲೇ ಬಂದಿತ್ತು ಈ ಕ್ವಶನ್ನು, ನಾನು ನಿನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ BMC ಅವರ ವಿಸ್ತರಿಸಿ ಬರೆಯಿರಿ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಅಂಗವಾಗಿ ಆಚರಿಸುವ ರಾಷ್ಟ್ರೀಯ ಯುವ ದಿನ ಆಚರಣೆಯ ದಿನಾಂಕ ಯಾವುದು ಅಂತ ಕೇಳಿದರೆ, ಸೊ ಸ್ವಾಮಿ ವಿವೇಕಾನಂದರದ್ದು ಹುಟ್ಟಿದ ದಿನ ಬಂದು ಜನವರಿ 12. ಸೊ ಅದನ್ನು ರಾಷ್ಟ್ರೀಯ ಯುವ ದಿನ ಅಂತ ಕನ್ಸಿಡರ್ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಕನ್ನಡ ಅಂಕಣ ಪ್ರಕಾರಕ್ಕೆ ಘನತೆ, ಗೌರವ, ಕೀರ್ತಿ ಮತ್ತು ಸಾಹಿತ್ಯದ ಮೌಲ್ಯ ತಂದುಕೊಟ್ಟ ಪ್ರಸಿದ್ಧ ಸಾಹಿತಿ ಯಾರು ಅಂತ ಕೇಳಿದರೆ ಕೆ. ಗೋಪಾಲಕೃಷ್ಣ ನಾಯ್ಡು, RS ಹಾಮನಾಯಕ, MN ಕಾಮತ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಹಾಮನಾಯಕ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ಸೊ ಫ್ರೆಂಡ್ಸ್, ಇದು 35 ಕ್ವಶನು ಈ ರೀತಿ ಇದೆ ಈ ಒಂದು ಕ್ವಶನ್ ಪೇಪರು. ಸೊ FDA STA ಪೇಪರು ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಅಸಾಧ್ಯ ಅಂತ ಹೇಳೋದಕ್ಕೆ ಇದೇ ಕಾರಣ. ಕೆಲವೊಂದು ಪೇಪರ್ಸ್ಗಳು ಕೆಲವೊಂದು ರೀತಿ ಇದೆ, ಕೆಲವೊಂದು ವ್ಯಾಕರಣಗಳ ಅಂಶವನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ, ಇನ್ನು ಕೆಲವೊಂದರಲ್ಲಿ ಸಾಹಿತ್ಯವನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ. ಸೊ ಈ ಥರ ನೋಡ್ತಾ ಹೋದಾಗ ಪೇಪರ್ ಸ್ವಲ್ಪ ಟಫ್ ಅಂತ ಅನ್ಸೋದಕ್ಕೂ ಸಹ ಶುರು ಆಗುತ್ತೆ. ಓಕೆ, ಎಲ್ಲ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋದರೆ ನಮಗೂ ಸಹ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.